ಬೆಂಗಳೂರು ಜಲಸೂರು ನಡುವೆ ಸುಮಾರು 300 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ರಸ್ತೆ ಕಾಮಗಾರಿನ ಕೆಶಿಪ್ ಅವ್ರನ್ನವರು ಮಾಡ್ತಾ ಇದ್ದು, ಈ ನಾಮಂಗಲ ತಾಲೂಕು ಕೂಡುಬಾಳು ಗ್ರಾಮದಲ್ಲಿ ಈ ಕೆಶಿಪ್ ಯೋಜನೆಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ರೂಪದಲ್ಲಿ ಏನೆಲ್ಲ ಐಡಿಯಾಗಳನ್ನು ಯೂಸ್ ಮಾಡಿ ಸಾರ್ವಜನಿಕ ಹಣವನ್ನು ದುರ್ಬಳಕೆ ಮಾಡ್ಕೋಬೋದು ಅನ್ನೋದನ್ನು ಅಧಿಕಾರಿಗಳಲ್ಲಿ ಪ್ರೂವ್ ಮಾಡಿದ್ದಾರೆ. ಆ ಗ್ರಾಮದಲ್ಲಿ ಸುಮಾರು 5 ರಿಂದ 10 ಕೋಟಿಗಳು ಮೇಲ್ನೋಟಕ್ಕೇ ದುರುಪಯೋಗ ಆಗಿರುವಂಥದ್ದು ಕಂಡುಬರ್ತಾ ಇದೆ. ಉದಾಹರಣೆ ಅಂದರೆ ಅಲ್ಲಿ ಒಂದು ಬಸವೇಶ್ವರ ದೇವಸ್ಥಾನಕ್ಕೆ 15 ಲಕ್ಷ, ಬಸವೇಶ್ವರ ದೇವಸ್ಥಾನ ಆ ರಸ್ತೆ ವೈಡನಿಂಗ್ ಪ್ರಾಜೆಕ್ಟಲ್ಲಿ ಅದು ಹೋಗಿದೆ ಅಂಥೇಳಿ ಬೇರೆ ಕಡೆ ನಾವು ದೇವಸ್ಥಾನ ಕಟ್ಕೊಟ್ಟಿದ್ದೀವಿ ಅಂಥೇಳಿ 15 ಲಕ್ಷಗಳನ್ನು ಡ್ರಾ ಮಾಡಿದ್ದಾರೆ. ಆದರೆ ಆ ಊರಿನಲ್ಲಿ ಆ ಬಸವೇಶ್ವರ ದೇವಸ್ಥಾನ ಅಸ್ತಿತ್ವದಲ್ಲೇ ಇಲ್ಲ, ಈಗಲೂ ಕೂಡ ಇಲ್ಲ, ಹಿಂದೆನೂ ಇಲ್ಲ. ಅವರು ಚೈನ್ ಲಿಂಕ್ ಏನು ತೋರಿಸಿದ್ದಾರೆ ಹೈವೇನಲ್ಲಿ, ಅಲ್ಲಿ ಯಾವುದೇ ದೇವಸ್ಥಾನಗಳು ಇರಲಿಲ್ಲ. ಮತ್ತು ಇನ್ನೊಂದು ಹಳೆ ಊರಮ್ಮ ದೇವಸ್ಥಾನ ಅಂತಿದೆ. ಆ ಹಳೆ ಊರಮ್ಮ ದೇವಸ್ಥಾನ 200 ಮೀಟರ್ಗಿಂತ ಹೈವೇಯಿಂದ ತುಂಬ ದೂರದಲ್ಲಿದೆ. ಅಲ್ಲಿ ಆ ದೇವಸ್ಥಾನದ ಜಾಗ ಪ್ರಾಜೆಕ್ಟ್ಗೆ ಹೋಗಿದೆ ಅಂಥೇಳಿ 14 ಲಕ್ಷ ರೂಗಳನ್ನ ರಿಲೀಸ್ ಮಾಡಿದ್ದಾರೆ. ಅದು ಆ ದೇವಸ್ಥಾನದ ಜಾಗ ಖಾಸಗಿಯವ್ರದ್ದು ಸೇರಿದಾಗಿದೆ, ಸರ್ಕಾರಿ ಜಾಗ ಆಗಿರೋದಿಲ್ಲ. ಇದನ್ನು ಈ ರೀತಿ ಸುಳ್ಳು ದಾಖಲೆಗಳನ್ನು DPRL ತೋರಿಸಿದಾರೋ ಏನೋ, DPRL ಇಲ್ಲ ಅನ್ನೋದು ಒಂದು ಮೂಲಗಳಿಂದ ವಿಚಾರ. ಇವರು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ದೇವಸ್ಥಾನದ ಹೆಸರಿನಲ್ಲಿ 28 ಲಕ್ಷ ಹೊಡೆದಿದ್ದಾರೆ. ಹಾಗೆ ಅಲ್ಲಿನ ಗ್ರಾಮ ಪಂಚಾಯಿತಿ ಮೆಂಬರ್ಸ್ಗಳಿರ್ಬೋದು ಅಥವಾ ಅಧ್ಯಕ್ಷರಿರ್ಬೋದು, ಅವರ ಫ್ಯಾಮಿಲಿಯವ್ರಿಗೆ 2 ಬಾರಿ ಪರಿಹಾರನ ಕೊಟ್ಟಿದ್ದಾರೆ. ಒಂದು ಉದಾಹರಣೆಗೆ ಬೆಟ್ಟೇಗೌಡ ಸನ್ ಆಫ್ ವರದೇಗೌಡ ಅಂತ ಹೇಳ್ತಾರೆ, ಇನ್ನೊಂದು ಸಲ ಬೆಟ್ಟೇಗೌಡ ಸನ್ ಆಫ್ ಬೆಟ್ಟೇಗೌಡ ಅಂತ ಹೇಳ್ತಾರೆ. ತಂದೆ ಹೆಸರನ್ನೇ ಮರೆಮಾಚಿ ತಂದೆ ಹೆಸರನ್ನು ತಿದ್ದುಪಡಿ ಮಾಡಿ ಈ ರೀತಿ ಹಣ ಲೂಟಿ ಮಾಡಿದ್ದಾರೆ. ಈ ಬೆಟ್ಟೇಗೌಡರ ಆಸ್ತಿ 2019ರಲ್ಲಿ 1 ಗುಂಟೆ ಅಕ್ವೈರ್ ಆಗ್ತದೆ, ಇನ್ನೊಂದು ಗುಂಟೆ ಉಳ್ಕೊಳ್ಳುತ್ತೆ. ಆ ನಂತರ ಅದೇ ಸೇಮ್ ಆಸ್ತಿಗೆ ಈ ಲವಕುಮಾರ್ ಅಂತೇಳಿ ದೇವಲಾಪುರ PDO ಏನು ಮಾಡ್ತಾರೆ, 11B ಕ್ರಿಯೇಟ್ ಮಾಡ್ತಾರೆ. ಈ ಕಾನೂನು ಇರೋದು ಗೆಜೆಟ್ ನೋಟಿಫಿಕೇಷನ್ ಆದ ನಂತರ ಅದು ನೇರ ಖರೀದಿ ಕೆಶಿಪ್ ಅವರು ತಗೊಂಡ್ಮೇಲೆ ಮತ್ತೆ ಅದೇ ಪ್ರಾಪರ್ಟಿನ ಮತ್ತೆ ಗೆಜೆಟ್ ನೋಟಿಫಿಕೇಷನ್ ಹೊರಡ್ಸೋಂಗಿಲ್ಲ, 2ನೇ ಬಾರಿ ಅಕ್ವೈರ್ ಮಾಡೋಂಗಿಲ್ಲ. ಇದು ಸ್ಪಷ್ಟವಾದ ಕಾನೂನಾಗಿದೆ. 2025ರಲ್ಲಿ ಮತ್ತು ಅದೇ ಆಸ್ತಿಗೆ 11B ಹೊರಡಿಸಿ ಸುಮಾರು 49 ಲಕ್ಷ ರೂಗಳನ್ನು ಡ್ರಾ ಮಾಡ್ತಾರೆ. ಮತ್ತು ದುರಂತ ಏನಂದರೆ ಆ ಸದರಿ ಆಸ್ತಿ ಏನು ಇವರು ನೇರ ಖರೀದಿ ಮಾಡಿದ್ದಾರೆ 2 ಬಾರಿ, ಅದು ಪ್ರಾಜೆಕ್ಟಿಗೆ ಅಗತ್ಯತೆ ಇಲ್ಲ. ಈಗಲೂ ಆ ಮನೆ ಹೇಗಿದೆಯೋ ಹಾಗೇ ಇದೆ, ಅಲ್ಲಿ ಯಾವುದೇ ಪ್ರಾಜೆಕ್ಟ್ನು ಮಾಡಲಿಕ್ಕೂ ಆಗೋದಿಲ್ಲ. ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇರೋದು 5 ರಿಂದ 10 ಕೋಟಿ. ಮತ್ತು 24 ಲಕ್ಷಕ್ಕೆ ಸಂಬಂಧಿಸಿದಂತೆ AC ಅವರು ಅವರ ಆಫೀಸರು ಇನ್ವಾಲ್ವ್ ಆಗಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಯಾರಿಗೂ ಸಲ್ಲಬೇಕಾಗಿದ್ದ ಪರಿಹಾರವನ್ನು ಮತ್ತಾರಿಗೂ ಸಲ್ಲಿಕೆ ಮಾಡಿದ್ದಾರೆ. ಈ ಸಲ್ಲಿಕೆ ಯಾರಿಗೆ ಅದು ಹಣ ದಕ್ಕಬೇಕಾಗಿತ್ತೋ ಆ ಹಣದ ಮಾಲೀಕರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಚ್ಚೆತ್ತುಕೊಂಡ AC ಶಿವಮೂರ್ತಿ ಮತ್ತು ಅವರ ಟೀಮ್ ಅವರೊಂದು ಕಂಪ್ಲೇಂಟ್ ಕೊಡ್ತಾರೆ. ಈಗ ಒಂದೇ ಪ್ರಕರಣಕ್ಕೆ ಸಂಬಂಧಿಸಿದ 2 FIRಗಳು ದಾಖಲಾಗಿದ್ದಾವೆ. ಈ ಎಲ್ಲ ಹಗರಣಗಳ ಬಗ್ಗೆ ತನಿಖೆ ಆಗಲಿಕ್ಕಿದೆ. ತಪ್ಪಿತಸ್ಥರು ಶಿಕ್ಷೆ ಆಗಬೇಕು. ರಾಜೇಂದ್ರ ಕುಮಾರ್, ವಕೀಲರು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.